ಹಾಗೂ ಶಾಸಕರ ರೂಪಾಯಿ 5 ಲಕ್ಷದ ಅನುದಾನದಲ್ಲಿ ಕಬಕದಲ್ಲಿ ನಿರ್ಮಾಣವಾಗಲಿರುವ ಪ್ರಯಾಣಿಕರ ತಂಗುದಾಣಕ್ಕೆ ನಡೆದ ಪಂಚಾಯತ್ನ ನೂತನ ಕಟ್ಟಡಕ್ಕೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಚನಿಲಾ ತಿಮ್ಮಪ್ಪ ಶೆಟ್ಟಿ ಶಿಲಾನ್ಯಾಸ ನೆರವೇರಿಸಿದರು. ಒಂದು ಪಂಚಾಯತ್ ಅಮೃತ ಗ್ರಾಮವಾಗಿ ರೂಪುಗೊಂಡು ಇವತ್ತು ಜನರ ಮೂಲಭೂತ ಅವಶ್ಯಕತೆಗಳ ಒಟ್ಟಿಗೆ ಬದುಕು ನೀಡುವಂಥ ಕೆಲಸವನ್ನು ಕೂಡ ಒಂದು ಪಂಚಾಯತ್ ಮಾಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿರುವಂಥ ಜನ ಮತ್ತೆ ಗ್ರಾಮದಲ್ಲಿಯೇ ಸ್ವಾಭಿಮಾನಿ ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುವಂಥ ದಿಸೆಯಿಂದ ದೇಶದ ಪ್ರಧಾನಿಯವರ ಆತ್ಮನಿರ್ಭರ ಭಾರತ ಎನ್ನುವಂಥ ಒಂದು ಕಲ್ಪನೆಯನ್ನು ನಮ್ಮ ಮುಂದೆ ಇಡ್ತಾರೆ, ಯೋಜನೆಯನ್ನು ಕೊಡ್ತಾರೆ. ಆ ಯೋಜನೆ ಸಾಕಾರಗೊಂಡಾಗ ಇವತ್ತು ಕಬಕದಲ್ಲಿರುವಂಥ ಒಬ್ಬ ಕಟ್ಟಕಡೆ ವ್ಯಕ್ತಿ ಕೂಡ ತಾನು ತನ್ನ ಸ್ವಂತ ಕಾಲ ಮೇಲೆ ನಿಂತು ಸ್ವಾಭಿಮಾನದಿಂದ ಬದುಕುವಂಥ ಕೆಲಸ ಯಾವಾಗ ಆಗ್ತದೋ ಆಗ ಆತ್ಮನಿರ್ಭರ ಭಾರತ ಆಗ್ತದೆ ಅಂತೇಳಿ ಆ ಕೆಲಸವನ್ನು ಇವತ್ತೊಂದು ಪಂಚಾಯತ್ ಇವತ್ತು ತಳಮಟ್ಟದಲ್ಲಿರುವಂಥ ಯಾರು ನಿರ್ಗತಿಕರಿದ್ದಾರೆ, ಅಸಹಾಯಕರಿದ್ದಾರೆ, ಇವತ್ತು ಅಸಮತೋಲನದ ಜೀವನ ಮಾಡ್ತಿರುವಂಥ ನಿರ್ಗತಿಕರಿದ್ದಾರೆ. ಅದೇ ರೀತಿಯಲ್ಲಿ ಹುಟ್ಟುವಾಗಲೇ ಒಂದಷ್ಟು ಶಾರೀರಿಕವಾಗಿ ಅಂಗವೈಕಲ್ಯತೆಯನ್ನು ಹೊಂದಿರುವಂಥ ಬಂಧುಗಳಿದ್ದಾರೋ ಅವರನ್ನೂ ಗುರುತಿಸಿ ಅವರಿಗೂ ಇವತ್ತು ಬದುಕು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತೊಂದು ಗ್ರಾಮ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಆದ ಹಾಗೆ ಅಲ್ಲಿ ಮೂಲಭೂತ ಸೌಲಭ್ಯಗಳ ಜೊತೆಯಲ್ಲಿ ನಾಗರಿಕರಾಗಿ ಬದುಕಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನು ಕೂಡ ಇವತ್ತು ಈ ಪಂಚಾಯತ್ ಕೊಟ್ಟಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ 67 ಕೋಟಿ ರೂಪಾಯಿಯನ್ನು ಒಂದು ವರ್ಷದಲ್ಲಿ ಕುಡಿಯುವ ನೀರಿಗಾಗಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ರೂಪಲನಾಗಿ ಕೂತಿದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಗಳೂರಿಂದ ಬರ್ತಾ ಇದ್ದಾರೆ. 370 ಕೋಟಿಯ ಒಂದು ಯೋಜನೆ ನಮ್ಮ ನೇತ್ರಾವತಿಯಿಂದ ಶಾಶ್ವತವಾಗಿ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಅಂತೇಳಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಈಗಾಗಲೇ DPR ಆಗಿ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿ ಬಹುಶಃ ಇನ್ನು ಕ್ಯಾಬಿನೆಟ್ಗೆ ಕೆಲವೇ ದಿನಗಳಲ್ಲಿ ಬರಲಿಕ್ಕಿದೆ. ಆ 370 ಕೋಟಿಯ ಯೋಜನೆ ಅನುಷ್ಠಾನ ಆದರೆ ಈ ಭಾಗದ ಎಲ್ರಿಗೂ ನಾವು ನದಿಯಿಂದಲೇ ಆ ಕುಡಿಯುವ ನೀರಿನ ಯೋಜನೆಯನ್ನು ಶಾಶ್ವತವಾಗಿ ಕೊಡುವಂತ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ಅಧ್ಯಕ್ಷನ ಅವಧಿ ಮುಗಿಯುವುದಕ್ಕೆ ಮುಂಚೆ ಆ ಕಟ್ಟಡ ಕೂಡ ಲೋಕಾರ್ಪಣೆ ಆಗ್ತದೆ, ಉದ್ಘಾಟನೆ ಮಾಡಿ ನಿರ್ಗಮಿಸುವಂತೇಳಿ ತೀರ್ಮಾನ ಮಾಡಿದ್ದಾರೆ, ನಾವು ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ಅದು 4 ತಿಂಗಳಲ್ಲಿ ಪರಿಪೂರ್ಣಗೊಳ್ಳುತ್ತದೆ. 7 ಕೋಟಿಯಷ್ಟು ಬೇರೆ ಬೇರೆ ಈ ಭಾಗದ ಕಬಕ ಗ್ರಾಮ ಪಂಚಾಯತ್ನ ಬೇರೆ ಬೇರೆ ಶಾಸಕರ ಒಂದು ಅನುದಾನದಿಂದ, ಪಂಚಾಯತ್ನ ಅನುದಾನದಿಂದ, ಕೇಂದ್ರ ಸರ್ಕಾರದ ಅನುದಾನದಿಂದ, ವಿವಿಧ ಮೂಲಗಳಿಂದ ಇವತ್ತು ಸುಮಾರು 7 ಕೋಟಿಗಿಂತಲೂ ಹೆಚ್ಚಿನ ಒಂದು ಅಭಿವೃದ್ಧಿ ಕಾಮಗಾರಿಯ ಶಿಲಾನ್ಯಾಸ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಶಾಸಕರ ಒಂದು ದಿವ್ಯ ಹಸ್ತದಿಂದ ನಡೆದಿದೆ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಬೇರೆ ಬೇರೆ ಯೋಜನೆಗಳ ಮೂಲಕ ಈ ಪಂಚಾಯತ್ಗಳನ್ನು ಬಲಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಪಂಚಾಯತ್ನ ಮುಖಾಂತರ ಇವತ್ತು ಇಲ್ಲಿ ಒಂದು ರುದ್ರಭೂಮಿಯ ಉದ್ಘಾಟನೆ ಆಗಿದೆ. ಅದೇ ರೀತಿ ಸ್ವಚ್ಛ ಭಾರತ್ ಈ ಒಂದು ಇದರ ಯೋಜನೆಯಿಂದ ಘನತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲಿ ಆರಂಭ ಆಗಿದೆ. ಅದೇ ರೀತಿ ಪಂಚಾಯತ್ ಕಟ್ಟಡದ ಒಂದು ಶಿಲಾನ್ಯಾಸ ಕೂಡ ಇವತ್ತು ನೆರವೇರಿದೆ. ಈ ರೀತಿ ಎಲ್ಲ ನಮ್ಮ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತು ನಮ್ಮ ಶಾಸಕರು ಇಡೀ ನಮ್ಮ ಕ್ಷೇತ್ರದಲ್ಲಿ ಕಳೆದ 4.5 ವರ್ಷದಲ್ಲಿ ಸುಮಾರು 1100 ಕೋಟಿ ರೂಪಾಯಿ ಅನುದಾನವನ್ನು ತರಿಸುವ ಮೂಲಕ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು, ಮಾರ್ಗಗಳ ವ್ಯವಸ್ಥೆ ಇರ್ಬೋದು, ಆಟದ ಮೈದಾನಗಳಿರ್ಬೋದು, ಶಾಲಾ ಕೊಠಡಿಗಳಿರ್ಬೋದು, ಅಂಗನವಾಡಿ ಕಟ್ಟಡಗಳಿರ್ಬೋದು, ಈ ರೀತಿ ಎಲ್ಲ ಒಂದು ಗ್ರಾಮದ ಮತ್ತು ಆ ಊರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಅನುದಾನಗಳನ್ನು ತರಿಸುವ ಮೂಲಕ ಇವತ್ತು ಸಾಧಾರಣ 4.5 ವರ್ಷದಲ್ಲಿ ಜನರ ಹೆಚ್ಚಿನ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸಫಲರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಬಕ ಗ್ರಾಮ ಪಂಚಾಯಿತಿ ವಿವಿಧ
ಜನಪರ ಅಭಿವೃದ್ಧಿ ಯೋಜನೆಗಳನ್ನು ಹಾಗೂ ಅಮೃತ ಗ್ರಾಮ ಪಂಚಾಯಿತಿಯಾಗಿ ತಮ್ಮ ಕರ್ತವ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹಾಗೆಯೇ ಸ್ವಚ್ಛ ಸಂಕೀರ್ಣ ಘಟಕವನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಈಗಾಗಲೇ ಕಾರ್ಯ ನಿರ್ವಹಿಸ್ತಾ ಇದೆ. ಸಂಜೀವಿನಿ ಒಕ್ಕೂಟದ ಸದಸ್ಯರ ಮುಖಾಂತರ ಈ ಒಂದು ಘಟಕ ಕಾರ್ಯನಿರ್ವಹಿಸ್ತಿದೆ. ಕಳೆದ 2 ದಿವಸದ ಹಿಂದೆ ನಾನು ಭೇಟಿ ನೀಡುವಾಗ ಸಾರ್ವಜನಿಕರು ತಮ್ಮ ಯೋಜನೆ ಅಂತ ತಿಳ್ಕೊಂಡ್ರೆ ಇದು ಖಂಡಿತ ಯಶಸ್ವಿಯಾಗುತ್ತೆ. ಯಾಕೆಂದರೆ ಇಲ್ಲಿ ಎಲ್ಲವೂ ಮಿಕ್ಸ್ ಮಾಡಿ ಎಲ್ಲ ಪ್ಲ್ಯಾಸ್ಟಿಕ್ಕು ಹಸಿ ಕಸ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಅವರು ನಿಮ್ಮ ಹಾಗೆ ಮನುಷ್ಯರೇ, ನಿಮ್ಮ ಮನೆಯವರು ಅಂತ ತಿಳ್ಕೊಳ್ಳಿ. ಯಾಕೆಂದರೆ ತಮ್ಮ ಸಹಕಾರ ಖಂಡಿತ ಗ್ರಾಮ ಪಂಚಾಯತಿಗೆ ಕೊಟ್ಟರೆ ಎಲ್ಲ ಯೋಜನೆಗಳು ಯಶಸ್ವಿಯಾಗುತ್ತಾ ಹೇಳುತ್ತಾ ಇದೇ ರೀತಿ ಎಲ್ಲ ಈ ಕಬಕ ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಅಂತ ಆಗಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ನಾದಿ ಗ್ರಾಮಗಳು ಸ್ವಾವಲಂಬಿಯಾದಾಗ ದೇಶ ಅಭಿವೃದ್ಧಿ ಹೊಂದುವುದು ಗಾಂಧೀಜಿಯವರ ಕನಸಾಗಿತ್ತು. ಗಾಂಧೀಜಿಯವರ ಕಂಡ ಕನಸು ನನಸಾಗಲು ನಮ್ಮ ಘನ ಸರ್ಕಾರಗಳು ಗ್ರಾಮಗಳ ಅಭಿವೃದ್ಧಿ ಮಾಡುವರೆ ವಿವಿಧ ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತದೆ. 75 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪರ್ವ ಕಾಲದಲ್ಲಿ ನಮ್ಮ ಗ್ರಾಮವನ್ನು ಅಮೃತ ಗ್ರಾಮವನ್ನಾಗಿ ಘೋಷಣೆ ಮಾಡಿರುವಂತಹದ್ದು ನಾವು ಮಾಡುವ ಕಾರ್ಯಕ್ಕೆ ಇನ್ನಷ್ಟು ಪ್ರೋತ್ಸಾಹ ನೀಡಿದಂತಾಗಿದೆ. ಹಾಗೆಯೇ ಈ ಸಂದರ್ಭ ನಮ್ಮ ಗ್ರಾಮದ ಅಗತ್ಯಗಳಾದ ಘನತ್ಯಾಜ್ಯ ವಿಲೇವಾರಿ ಘಟಕ ಸುಮಾರು 25 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸುಮಾರು 8 ಲಕ್ಷ ವೆಚ್ಚದಲ್ಲಿ ಸುಂದರವಾದ ಅಮೃತ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಸುಮಾರು 17 ಲಕ್ಷ ವೆಚ್ಚದಲ್ಲಿ ಅಚ್ಚುಕಟ್ಟಾದ ಹಿಂದೂ ರುದ್ರಭೂಮಿ ನಿರ್ಮಾಣ ಮಾಡಲಾಗಿದೆ. ನಮ್ಮ ಗ್ರಾಮದ ಅವಶ್ಯಕತೆ ಹಾಗೂ ಆಗಲೇಬೇಕಾದ ಪಂಚಾಯತಿನ ಕಟ್ಟಡದ ರು 45 ಲಕ್ಷ ಕಾಮಗಾರಿಗೆ ಈ ದಿನ ಗುದ್ದಲಿ ಪೂಜೆಯನ್ನು ನನಸಾಗುವಂಥ ದಾರಿಯಲ್ಲಿದೆ. ಗ್ರಾಮಕ್ಕೆ ಸುಮಾರು 6.25 ಕೋಟಿಯಷ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನುದಾನಗಳು ನಮ್ಮ ಜನಪ್ರಿಯ ಶಾಸಕರ ಮೂಲಕ ಹರಿದು ಬಂದಿದೆ. ಸುಮಾರು 18 ಲಕ್ಷ ಅನುದಾನದಲ್ಲಿ ಗೋದಾಮ್ ಕಟ್ಟಡ ಕೆಲಸ ಪ್ರಗತಿಯಲ್ಲಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 25 ಲಕ್ಷ ವೈಯಕ್ತಿಕ ಮತ್ತು ಸಾರ್ವಜನಿಕ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ 2.69 ಲಕ್ಷ ಮತ್ತು ವಿಕಲಚೇತನರಿಗೆ 53,000 ಅನುದಾನದಲ್ಲಿ ಸವಲತ್ತುಗಳನ್ನು ವಿತರಣೆ ನಡೆಯಲಿದೆ. ಅಮೃತ್ ಗ್ರಾಮ ಪಂಚಾಯತ್ ಯೋಜನೆಯಲ್ಲಿ ರು 25 ಲಕ್ಷ ಅನುದಾನದಲ್ಲಿ ಮಾರ್ಗಸೂಚಿಯಂತೆ ಕಾಮಗಾರಿಯನ್ನು ಕೈಗೊಂಡು 2 ತಿಂಗಳೊಳಗೆ ಪೂರ್ಣಗೊಳಿಸಲಾಗುವುದು. ಗ್ರಾಮದ ಪ್ರತಿ ಹಳ್ಳಿಗಳು ಸ್ವಚ್ಛ ಸುಂದರ ಆಗುವಂತೆ ಗ್ರಾಮದ ಪ್ರತಿ ಹಳ್ಳಿಯನ್ನು ತಲುಪುವ ರಸ್ತೆಗಳ ನಿರ್ಮಾಣ ಮಾಡಲಾಗುತ್ತಿದೆ. ಹಾಗೆಯೇ ಗ್ರಾಮದ ಜನರ ಬೇಡಿಕೆಯಂತೆ ಬಹುಗ್ರಾಮ ಕುಡಿಯುವ ನೀರಿನ ಸಂಪರ್ಕ ಶೀಘ್ರ ಜಾರಿಯಾಗುವಂತಾಗಲಿ. ಅಮೃತ ಗ್ರಾಮದ ಕನಸು ನನಸಾಗುವಂತೆ ಜನರ ಬೆಂಬಲವನ್ನು ಸದಾ ನಿರೀಕ್ಷಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್.